ರಾಜ ಮಹಾರಾಜ ನನ್ನ ರಾಜಾದಿರಾಜರಾದ ಯೇಸುಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸುಕ್ರಿಸ್ತರ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಯೇಸು ಪ್ರೀತಿಸುವ ದೇವರು, ಕ್ಷಮಿಸುವ ದೇವರು. ಯಾಕೋಬ ಸುಳ್ಳು ಹೇಳಿದ, ಆದರೂ ದೇವರು ಅವನನ್ನು ಆರಿಸಿಕೊಂಡರು ಮತ್ತು ಅವನಿಂದಲೇ ಇಸ್ರಾಯೇಲ್ ಜನಾಂಗ ಹುಟ್ಟುವಂತೆ ಮಾಡಿದರು. ಮೋಶೆ ಒಬ್ಬನನ್ನು ಕೊಂದನು, ದೇವರು ಅವನನ್ನೇ ಆರಿಸಿಕೊಂಡು ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶದಲ್ಲಿ ಇದ್ದ ಅವರನ್ನು ದಾಸ್ವತದಿಂದ ಬಿಡುಗಡೆ ಕೊಡುವುದಕ್ಕಾಗಿ ದೇವರು ಮೋಶೆಯನ್ನು ನಾಯಕನಾಗಿ ಆರಿಸಿಕೊಂಡರು. ದಾವೀದನು ವ್ಯಭಿಚಾರ ಮಾಡಿದ, ಆದರೂ ದೇವರು ಅವನನ್ನು ಕ್ಷಮಿಸಿ ಇಸ್ರಾಯೇಲ್ ದೇಶಕ್ಕೆ ರಾಜನಾಗಿ ಮಾಡಿದರು. ಯೋನ ದೇವರ ಮಾತನ್ನು ಧಿಕ್ಕರಿಸಿ ಓಡಿ ಹೋದ, ಆದರೂ ದೇವರು ಅವನನ್ನು ಬಲಪಡಿಸಿ ಕರೆತಂದು ನೆನೆವೆ ಪಟ್ಟಣವನ್ನು ಅವನಿಂದ ನಾಶವಾಗದಂತೆ ಕಾಪಾಡಿದರು. ಅಪೊಸ್ತಲನಾದ ಪೇತ್ರನು 3 ಬಾರಿ ಯೇಸುವನ್ನು ನನಗೆ ತಿಳಿದಿಲ್ಲ ಎಂದು ಹೇಳಿದ, ಆದರೂ ದೇವರಾದ ಯೇಸು ಕ್ರಿಸ್ತರು ಅವನನ್ನು ಕ್ಷಮಿಸಿ, ಪ್ರೀತಿಸಿ, ರೂಪಿಸಿ ಅವನ ಮೂಲಕವಾಗಿ ಈ ಪ್ರಪಂಚಕ್ಕೆ ಯೇಸುವಿನ ಪ್ರೀತಿ ಮತ್ತು ತ್ಯಾಗವನ್ನು ಸಾರುವಂತೆ ಮಾಡಿದರು. ಬೈಬಲ್ನಲ್ಲಿ ಇನ್ನೂ ಅನೇಕ ಪ್ರವಾದಿಗಳು, ದೇವ ಮನುಷ್ಯರು, ದೇವರ ಮಕ್ಕಳು, ಸೇವಕರು, ಅಪೋಸ್ತಲರು ಇದ್ದಾರೆ. ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ತಪ್ಪು ಮಾಡಿದವರೇ. ಎಲಿಯ ಕೂಡ ತಪ್ಪು ಮಾಡಿದನು. ಇವರನ್ನು ದೇವರು ಕ್ಷಮಿಸಿದರು. ದೇವರು ಇವರೆಲ್ಲರನ್ನು ನಮಗಾಗಿ ಆಶೀರ್ವಾದ ಪಾತ್ರೆಯಾಗಿ ಉಪಯೋಗಿಸಿದ್ದಾರೆ. ಏಕೆಂದರೆ ನಾವು ಕೂಡ ಒಂದಲ್ಲ ಒಂದು ರೀತಿಯಾಗಿ ಪಾಪಿಗಳೇ. ಸೊ ನೀವು ಯೋಚಿಸದೆ, ನಿಮ್ಮ ಪಾಪಗಳಿಗೆ ಕಳವಳ ಪಡದೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ, ಯೇಸುವಿನ ಕಡೆಗೆ ತಿರುಗಿಕೊಳ್ಳಿ. ನೀವು ಕೊರಗದೆ, ಯೋಚಿಸದೆ, ನಾನು ಪಾಪಿ, ಯೇಸು ನನ್ನ ಬಳಿ ಬರುವುದಿಲ್ಲ ಎಂದು ಬೇಸರ ಪಡದೆ, ಈ ಕ್ಷಣದಿಂದ ಯೇಸುವಿನ ಬಳಿ ಬಂದು ಸಾರಿ ಜೀಸಸ್ ಎಂದು ಹೇಳಿ, ನಿಮ್ಮ ಪಾಪಕೃತ್ಯಗಳಿಗೆ ಗುಡ್ ಬಾಯ್ ಹೇಳಿ, ಪ್ರೀತಿಯ ಯೇಸುವಿನ ಕಡೆಗೆ ತಿರುಗಿಕೊಳ್ಳಿ. ಯೇಸು ಕಾಯುತ್ತಾ ಇದ್ದಾರೆ. ನನ್ನ ಬಳಿ ನನ್ನ ಮಗ ಮಗಳು ಯಾವಾಗ ಬರುತ್ತಾರೆ ಎಂಬುದಾಗಿ ಕಾಯುತ್ತಾ ಇದ್ದಾರೆ. ನಾನು ಅವರಿಗೆ ಹೊಸ ಜೀವನ ಕೊಡಬೇಕು ಎಂಬುದಾಗಿ, ಪಾಪದಿಂದ ಬಿಡಿಸಬೇಕು ಎಂಬುದಾಗಿ ಕಾಯುತ್ತಾ ಇದ್ದಾರೆ. ದೇವರ ಮಕ್ಕಳೇ, ಯೇಸುವೇ ನಮ್ಮ ಜೀವನ, ಯೇಸುವೇ ನಮ್ಮ ಮಾರ್ಗ, ಯೇಸುವೇ ನಮ್ಮ ಶಕ್ತಿ, ಯೇಸುವೇ ನಮ್ಮ ಬಿಡುಗಡೆ, ಯೇಸುವೇ ನಮ್ಮ ಬೆಳಕು, ಯೇಸುವೇ ನಮ್ಮ ರಕ್ಷಕ, ಯೇಸುವೇ ನಮ್ಮ ಆಶ್ರಯ, ಯೇಸುವೇ ನಮ್ಮ ಆಧಾರ. ಯೇಸು ನಮಗೆ ಹೊಸ ಜೀವನ ಕೊಡಲು ಸಿದ್ಧವಾಗಿದ್ದಾರೆ. ನಾವು ಯೇಸು ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿಯಾಗುತ್ತೇವೆ. 1 ಕೊರಿಂಥ 5ನೇ ಅಧ್ಯಾಯ 17ರಲ್ಲಿ ನಮ್ಮ ಪೂರ್ವ ಸ್ಥಿತಿ ಅಂದರೆ ಮೊದಲು ಇದ್ದ ಕೆಟ್ಟ ಸ್ಥಿತಿ, ಪಾಪದ ಸ್ಥಿತಿ ಹೋಗಿ ಎಲ್ಲ ನೂತನವಾಗುತ್ತದೆ. ಹೊಸ ಮನುಷ್ಯರು ಆಗುತ್ತೇವೆ. ಯೇಸುವಿನ ಚಿತ್ತವಿದ್ದರೆ ಮತ್ತು ಯೇಸುವಿನ ಆಗಮನ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ಸಂಧಿಸೋಣ.